ಈ ತರ ಕಾಣ್ತಿತ್ತು. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರ? ಚೆನ್ನಾಗಿದ್ದೀನಿ ಅನ್ಕೊಂಡಿದ್ದೀನಿ. ಇವತ್ತೇನಂದರೆ ನಮ್ಮ ಮನೇಲಿ ನಾನು ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ. ಏನಂದರೆ ಇಲ್ಲಿ ನೋಡಿ, ನಮ್ಮ ಟಿ ವಿ ಇದೆ. ನಮ್ಮ ಟಿ ವಿ ಡಿಜಿಟಲ್ ಅಲ್ಲ, ಈಗಿನ ಟಿ ವಿ ಥರ ಅಲ್ಲ. ನಮ್ಮ ಟಿ ವಿ ಹೆಂಗಂದರೆ ಮಾಮೂಲಿ, ನಮ್ಮದು 10 ವರ್ಷದ ಹಳೆ ಟಿ ವಿ. ಈ ಟಿ ವಿಯಲ್ಲಿ ಏನೇನಂದರೆ ನಮ್ಮ ಸ್ಮಾರ್ಟ್ ನೆಟ್ವರ್ಕು, ಸ್ಮಾರ್ಟ್ ಟಿ ವಿ ಅಂತ ಈ ಥರ ಸ್ಮಾರ್ಟ್ ಟಿ ವಿ ಅಲ್ಲ. ನಮ್ಮ ಮನೇಲಿ ಇದಕ್ಕೆ ನಾನು ಚಿಪ್ಪಿಂದ ವಾಲ್ಪೇಪರ್ ಹಾಕಿಬಿಟ್ಟು ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ. ನಮ್ಮಮ್ಮನೋ ಬಂತ ಬಂದಿರಂದ್ರೆ ನಮ್ಮಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ. ಅವ್ರಿಗೆ ಗೊತ್ತಾಗಲ್ಲ, ನಾನು ಸ್ಮಾರ್ಟ್ ಟಿ ವಿ ಆಗಿದ್ದರೆ ಈ ಥರ ಆಗ್ಬೋದು, ವಾಲ್ಪೇಪರ್ ಆಗಿದ್ರೆ ಗೊತ್ತಾಗ್ತಿಲ್ಲ. ನಾನು ಚಿಪ್ಪಿಂದ ಹಾಕ್ತೀನಿ. ಈಗ ಚಿಪ್ಪಿಗೆ ಇನ್ಸರ್ಟ್ ಮಾಡಿಬಿಟ್ಟು ಪೆನ್ ಡ್ರೈವ್ಗೆ ಅಲ್ಲಿಂದ ಹಾಕ್ತೀನಿ ಟಿ ವಿಗೆ. ನಮ್ಮನೆಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀನಿ. ಗ್ಲಾಸ್ ಹೊಡೆದೋಗಿರೋ ಥರ ಹಾಕ್ಬಿಟ್ಟು ಸುಮ್ಮನೆ ಸೌಂಡ್ ಪ್ರ್ಯಾಂಕ್ ಮಾಡೋಣ ಅಂತಿದ್ದೀನಿ. ನೋಡೋಣ ಹೆಂಗಿರುತ್ತೆ ನಮ್ಮಲ್ಲಿ ರಿಯಾಕ್ಷನ್ ಅಂತ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಹಲೋ ಗಾಯ್ಸ್, ಬನ್ನಿ ಮಾಡೋಣ. ಅದು ಆಯಿತು. ಆಮೇಲೆ ಎಲ್ಲ ಬ್ಯುಸಿ ಇದ್ದಾರೆ ಅವ್ರ ವರ್ಕಲ್ಲಿ. ವಾಲ್ಪೇಪರ್ ಸೆಟ್ ಮಾಡೋಣ ಬನ್ನಿ ಗೈಸ್. ಚಿಪ್ಪಿಗೆ ಹಾಕೋಣ ಫಸ್ಟ್. ಮೊಬೈಲಿಂದ ಚಿಪ್ಪಿಗೆ ಹಾಕಿ ಅದನ್ನು ಪೆನ್ ಡ್ರೈವ್ಗೆ ಹಾಕ್ಬೇಕಿನ್ನ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಬನ್ನಿ 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 ಗಾಯ್ಸ್. 2 ಫೋನ್ ಇದೆ ನಂದು. ಹಿಂದೆ ಇದೆ ಚಿಪ್ಪು ನೋಡಿ ಗೈಸ್. ಇದೆ ಚಿಪ್ಪು, ಪೆನ್ ಡ್ರೈವ್ ಇದೆ, ಅದಕ್ಕೆ ಹಾಕಂತೇಳಿ 1 ನಿಮಿಷ ಗೈಸ್. ಹೊಡ್ತಿಲ್ಲ ಅಂದರೆ ಅಷ್ಟೇ ಸಾಕು. ಏನೋ ನಂಗೆ ಭಯ ಆಗ್ತೈತಿ ಅಂದರೂ ಟ್ರೈ ಮಾಡೋಣ. 60,000 ಟಿ ವಿ ಸಹ ಅವಾಗ ಅದು ಎಷ್ಟು 65,000 ಟಿ ವಿ 3D ಅಂತ ತೊಗೊಂಡಿದ್ದು. ಈಗ ಏನಕ್ಕೆ ವ್ಯಾಲ್ಯೂ ಇಲ್ಲ. ಈಗೆಲ್ಲ ಮಾಮೂಲಿ ಆ್ಯನಿಮೇಷನ್ ಎಲ್ಲ ಇದು ಸ್ಮಾರ್ಟ್ ಟಿ ವಿ ಎಲ್ಲ ಈಗಿಂಗದಲ್ಲಿ 3D ಅಂತ ಏನಿಲ್ಲ. ಅವಾಗಿನ ಕಾಲದಲ್ಲಿ ತೊಗೊಂಡಿದ್ದು 10 ವರ್ಷದ ಟಿ ವಿ 3D ಟಿ ವಿ. ನೋಡೋಣ ಗೈಸ್ ಏನಾಗಲಿ. ಗೈಸ್ ಹುಡುಕಿ ಯಾವ ಎಲ್ಲಾಯ್ತದು ಸರಿ ಗೈಸ್. ಹುಡುಕಿ ಸಿಕ್ಕೈತೆ. ಇದನ್ನು ಹಾಕ್ಬಿಟ್ರೆ ನನಗೆ ಹೊಡೆಯೋದಂತೂ ಫಿಕ್ಸು. ಓಕೆ ಗೈಸ್, ನೋಡೋಣ ಏನೋ ಒಂದು ಆಗಲಿ. ಗೈಸ್ ಫೈನಲಿ ಟ್ರಾನ್ಸ್ಫರ್ ಆಗಿದೆ. ಎಲ್ಲ ಹಾಲಲ್ಲೇ ಇದ್ದಾರೆ. ಸ್ವಲ್ಪ ಅಲ್ಲಿ ಈ ಕಡೆ ಹೋಗಲಿ ಅಂತ ಕಾಯ್ತಿದ್ದೀನಿ. ಹೋದರೆ ಹೋಗಿ ಇನ್ಸರ್ಟ್ ಮಾಡಿ ಒಂದು ಲೋಟ ತವಾಕಿ ಮಾಡೋಣ. ಗೈಸ್ ನೋಡಿ, ಎಲ್ಲ ಇಲ್ಲೇ ಇದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿ. ಇದ್ದಾರೆ ಗೈಸ್. ಮನೇನು ಭಾಳ ದೊಡ್ಡದಿಲ್ಲ ಅಂದ್ರೆ ಸ್ವಲ್ಪ ಚೆನ್ನಾಗಿದೆ. ಇದ್ದಾರೆ ಗಾಯ್ಸ್. ಅಮ್ಮ ಹಿಂದೆ ಇದೆ, ಟ್ರೈ ಮಾಡೋಣ ಬನ್ನಿ ಗಾಯ್ಸ್. ಹಿಂದೆ ಇದೆ ಅಮ್ಮ. ಚಿಪ್ ಹಾಕಿದ್ದೀನಿ, ಈಗ ಹಾಕದೆ. ಗಾಯ್ಸ್, ನಾನು ಫೋನು ಒಂದು ಕಡೆ ಇಟ್ಬಿಡ್ತೀನಿ, ಇಲ್ಲಾಂದ್ರೆ ಗೊತ್ತಾಗ್ಬಿಡುತ್ತೆ. ಮನೇಲಿ ಸೈಡಲ್ಲಿ ಇಟ್ಟಿರ್ತೀನಿ ನೋಡ್ರಿ ಗಾಯ್ಸ್. ಈ ಥರ ಕಾಣ್ತಿತ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಮ್ಮ ಇಲ್ಲಾಡಿ, ಏನಾಗಾಯ್ತು? ಬರೀ ಡೌಗಳು ನಿಂದ. ಇಲ್ಲಾಡಿ ಇಲ್ಲಿ. ಇಲ್ಲಿ ಕೈ ಏನಾಯ್ತು?
ನೋಡಲಿ ಟಿವಿ ಏನಕ್ಕೆ ಹಾಕಿದ್ಯಾ? ಆಫ್ ಮಾಡು. ಹೊಡೆದೋಯ್ತು. ಹೆಂಗೆ? ಹಂಗೆ ಹೊಡೆದೋಯ್ತ ಕಡೆ ಹೆಂಗ್ ಹೊಡ್ದಾಯ್ತು? ನೋಡೋದು ಹಿಂಗಾಗೈತೆ. ಆಫ್ ಮಾಡಿಲ್ಲ ಟಿವಿ. ಟಿವಿ ಯಾರು ಆನ್ ಮಾಡಿಟ್ಟವ್ರೆ, ಹಾ ಹಿಂಗಂತೆ ಹೊಡೆದೋಯ್ತು. ಹೆಂಗದೆ? ನೀನೇ ಹೊಡೆದಾಕಿರೋದಲ್ಲಿ. ಆಫ್ ಮಾಡು. ಹೊಡೆದೋಯ್ತಲ್ಲಿ ಇನ್ನೇನು. ಹೊಡೆದ್ರೆ ಹೋಗ್ಲಿ, ಆಫ್ ಮಾಡಿ ಸ್ವಿಚ್ ಆಫ್ ಟಿವಿದು. ಹೋಯ್ತು ಫೋನಲ್ಲಿ ಕುಡ್ಲು ಇಡಕ್ ಹೋದೆ, ಅಲ್ಲಿ ಟಿವಿ ಬಿತ್ತಲ್ಲಿ. ಎಲ್ಲಿ ಕುಡ್ಕೊಂಡು ಇಡಕ್ ಹೋದೆ? ಅಲ್ಲಿ ಟಿವಿಗೆ ಹೆಂಗ್ ಬಿತ್ತು? ಗೆಸೆಗೆ ಹೋದೆ, ಟಿವಿ ಬಿದ್ದೋಯ್ತು. ಬರೀ ಡೌಗಳು ನಿಂದು. ನಾಟಕ ನೋಡ. ನಾಟಕ ಹೊಡೆದೋಯ್ತಲ್ಲಿ, ಟಿವಿ ಹಾಕ್ಬಿಟ್ಟೇನು ಮತ್ತೆ ಸ್ಟೇಷನಿಂದ ಬರ್ತತೆ. ಹಾಳಾಗ್ ಹೋದ್ರೆ ಒಳ್ಳೆ ಟಿವಿ ಟಿವಿ ಹೋಯ್ತಲ್ಲ, ಹೋದ್ರೆ ಹೋಗ್ಲಿ, ಆಫ್ ಮಾಡು. ಅಪ್ಪ ಬಂದ್ರೆ ಹೊಡಿತತ್ ನೋಡು. ನಾನು ನಿನ್ನ ಹೆಸರು ಹೇಳಲ್ಲ. ನಾನು ನಿನಗೆ ಹೊಡ್ತೀನಿ. ನನ್ನ ಹೆಸರು ಇಲ್ಲಪ್ಪ, ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನನಗೆ ಇದಕ್ಕೂ ಸಂಬಂಧನೇ ಇಲ್ಲ. ನಾನೇ ನನ್ನ ಟಿವಿ ಮುಟ್ಟಕ್ ಹೋಗಿದ್ದೀನಿ ಅಲ್ಲಿ. ನನ್ನ ಪಡಿ ನಾನು ತಟ್ಟೆ ಹೊಡಿತಾ ಇದ್ದೀನಿ. ನಾಟಕ ನೋಡು. ನಿಂದೇ ತಪ್ಪು, ನಂದೇ ತಪ್ಪು. ನಿಂದೇ ತಪ್ಪು. ನೀನೇ ಹೊಡೆದಾಕಿದ್ದೀಗ ಏನ್ ಶಾಂತಿ ನಾನು ಹೊಡೆದಾಕ್ತೀವಿ ಅಂತ. ಏನೋ ನೋಡ್ದಾಕ್ತು ನನಗೆ. ಹೊಡೆದಾಯ್ತಲ್ಲ ಟಿವಿ. ಗಾಯ್ಸ್, ನಮ್ಮಮ್ಮ ಫ್ರ್ಯಾಂಕ್ ಆಗೋಯ್ತು. ಫ್ರ್ಯಾಂಕ್ ಮಾಡ್ಬಿಟ್ಟೆ. ಯಪ್ಪ ನೋಡ 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 ನೋಡ. ಗೊತ್ತಾಗ್ಬಿಡ್ತು ಗಾಯ್ಸ್ ನಮ್ಮಮ್ಮಂಗೆ. ನಾನೇನೋ ಪ್ರ್ಯಾಂಕ್ ಮಾಡೋಣ ಅಂತ ಹೋದ್ರೆ, ನಾನು ಮಾಡೋ ಪ್ರ್ಯಾಂಕ್ ಎಲ್ಲ ಕಾಮಿಡಿಯಲ್ಲಿ ಇರುತ್ತೆ, ಅದಕ್ಕೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅಂದ್ರೂ ಗೊತ್ತಾಯ್ತು ನಮ್ಮ ಏನು ಆಗಿಲ್ಲ, ಅದಕ್ಕೆ ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ಇದ್ದಿದ್ದು. ಇಲ್ಲ ಅಂದ್ರೆ ಏನು ಅನ್ಸಿಲ್ಲ. ನನಗೆ ಗೊತ್ತು ನೀನ್ ಎಂತ ಪಕ್ರ ಅಂತ. ಗೊತ್ತಿರ್ಲ, ನಾನು ನಗಾಡ್ಬಿಟ್ಟೆ. ನನ್ನ ನಗಾಡಿ ತಪ್ಪಾಗಿದ್ದೆ. ಊಟ ಹಾಕೊಡು ಗಾಯ್ಸ್. ನಮ್ಗೆ ಗೊತ್ತಾಗಿದ್ರೆ ಹೋದ್ರೆ ಹೋಗ್ಲು ಅಂತ ಬಿಡ್ತಿದ್ದಿಲ್ಲ. ಇಟ್ಕೊಂಡು ನಾ ಕೊಡಿಯೋದು ನನಗೆ. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಗೈಸ್, ಈ ಥರ ಕಾಣ್ತಿತ್ತು. ನಮ್ಮಮ್ಮಂಗೆ ಗೊತ್ತಾಗ್ಬಿಡ್ತು ಅಂದರು. ಇರಲಿ ಗಾಯ್ಸ್, ನೆಕ್ಸ್ಟ್ ಪ್ರ್ಯಾಂಕ್ ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ. ಸ್ವಲ್ಪ ಸಪೋರ್ಟ್ ಮಾಡಿ, ಫಾಲೋ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಕಂಟೆಂಟ್ ತರ್ತಾ ಇರ್ತೀವಿ ಮುಂದೆ. ಸ್ವಲ್ಪ ನಿಮ್ಮ ಸಪೋರ್ಟ್ ಇದ್ದರೆ ಸ್ವಲ್ಪ ಧೈರ್ಯ ಜಾಸ್ತಿ ಬರುತ್ತೆ. ಈ ಪ್ರ್ಯಾಂಕ್ ಮಾಡೋಕ್ಕೆ ಎಷ್ಟು ಒದ್ದಾಡ್ಬಿಟ್ಟು ನಾನು ಅಂದರೂ ಗೊತ್ತಾಗ್ಬಿಡ್ತು ನಮ್ಮ ಪ್ರ್ಯಾಂಕ್ ಅಂತ. ನೆಕ್ಸ್ಟ್ ಟೈಮ್ ದೊಡ್ಡದಾಗಿ ಮಾಡ್ತೀನಿ ಗಾಯ್ಸ್. ಇರಲಿ ಗಾಯ್ಸ್, ಇಲ್ಲ ನೋಡಿ ನಮ್ಮ ನಾಯಿ ತೋರಿಸ್ತೀನಿ. ಇವನಿಂದನೇ ಗೊತ್ತಾಗಿರೋದು ಅರ್ಧ ಎಲ್ಲ. ಕಮ್ಮಿ ಇಲ್ಲ ನಮ್ಮ ನಾಯಿ. ಸರಿ ಗಾಯ್ಸ್, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್.